ನನಗೆ ಒಂಥರ ಒಬ್ಬ ಸೈನ್ಯಾಧಿಕಾರಿಯನ್ನು, ಯಂಗ್ ಸೈನ್ಯಾಧಿಕಾರಿಗಳನ್ನು ನೋಡಿದಾಗ ಒಂಥರದ ಹೊಟ್ಟೆ ಕಿಚ್ಚು ಕೂಡ ಆಗುತ್ತೆ. ಒಂದು ಅದ್ಭುತವಾದ ಲೈಫ್ ಸ್ಟೈಲ್ ಇರುತ್ತೆ. ಏನು ಗಾಲ್ಫ್ ಆಡ್ತಾರೋ, ಅವ್ರದ್ದು ಏನು ಸ್ಪೋರ್ಟ್ಸ್ ಇರುತ್ತೆ, ಏನೊಂದು 11 ಕೋರ್ಸ್ ಡಿನ್ನರ್ ಸರ್ವ್ ಮಾಡ್ತಾರೆ ಅವ್ರಿಗೆ ವಿಶೇಷ ಕಾರ್ಯಕ್ರಮಗಳಲ್ಲಿ. ಕುದುರೆ ಸವಾರಿ ಮಾಡೋದು ನೋಡ್ಬೇಕು ನೀವು. ಅವರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಅದೊಂದು ಆಪ್ಷನ್ನಿನ ಕಡೆಗೆ ಗಮನ ಹರಿಸ್ಬೇಕು. ಭಾರತೀಯ ಸೈನ್ಯದಲ್ಲಿರುವ ಅದೊಂದು ಅವಕಾಶದ ಕಡೆಗೆ ಪ್ರತಿಯೊಬ್ಬರು ಗಮನ ಹರಿಸಬೇಕು. ನಮ್ಮೊಳಗಿನ ನಮ್ಮ ವ್ಯಕ್ತಿತ್ವದ ಅತ್ಯುತ್ತಮ ಅಂಶವನ್ನು ಹೊರಗಡೆ ತಂದು ಒಂದಷ್ಟು ವರ್ಷ ನಮ್ಮಿಂದ ಕೆಲಸ ಮಾಡಿಸಿಕೊಂಡು ವಾಪಸ್ ನಮ್ಮನ್ನ ಸಮಾಜಕ್ಕೆ ಕೊಡುತ್ತಲ್ಲ ಸೈನ್ಯ, ಅದೊಂದು ಅದ್ಭುತವಾದ ಕೆಲಸವನ್ನ ಭಾರತೀಯ ಸೈನ್ಯ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸೈನ್ಯಕ್ಕೆ ಧನ್ಯವಾದ ಮತ್ತು ತಮ್ಮ ಸೇವೆಯನ್ನ ಸಮಾಜ ಸದಾ ಕಾಲ ನೆನಪಿನಲ್ಲಿಡುತ್ತೆ. ಒಂದು ಮಾತಿದೆ, ಯಾವ ಸಮಾಜಕ್ಕೆ ರಕ್ತದ ಬೆಲೆ ಅರ್ಥ ಆಗಲಿಲ್ವೋ ಆ ಸಮಾಜದ ಭವಿಷ್ಯ ಇಲ್ಲ, ಸಮಾಜಕ್ಕೆ ಭವಿಷ್ಯ ಇರೋದಿಲ್ಲ. ಸಮಾಜದ ಮುಖ್ಯ ಲಕ್ಷಣ ಏನಂದ್ರೆ ಅದಕ್ಕೆ ಬಲಿದಾನದ ಬೆಲೆ ಗೊತ್ತಿರಬೇಕು, ರಕ್ತದ ಬೆಲೆ ಗೊತ್ತಿರಬೇಕು ಸಮಾಜಕ್ಕೆ. ಸ್ವಾತಂತ್ರ್ಯ ಹೆಂಗ್ ಬಂತೋ ಬೇಡ ಈಗ ಮಾತಾಡೋದು, ಚರ್ಕ ಸುತ್ತಿದ್ದಕ್ಕೆ ಬಂತೋ, ಉಪವಾಸ ಕೂತ್ಕೊಂಡಿದ್ದಕ್ಕೆ ಬಂತೋ, ಕೇಳಿದ್ದಕ್ಕೆ ಕೊಟ್ಟು ಹೋದ್ರು, ಎಲ್ಲ ಬೇಡ ಈಗ. ಬಟ್ ಅದನ್ನು ಉಳಿಸ್ಕೋಬೇಕು ಅಂದ್ರೆ ಇಂಥವ್ರ ಗಡಿಯಲ್ಲಿ ನಿಂತಿರ್ಬೇಕು.